ಸೊಪ್ಪನ್ನು ಚೆನ್ನಾಗಿ ರುಬ್ಕೊಂಡು ಅದನ್ನು ಮಸಾಲೆಯಲ್ಲಿ ಬೆರೆಸ್ಕೊಂಡು ಒಂದು ಸಾರು ನೋಡಿ ಬನ್ನಿ. ಈ ಥರ ಒಂದು ಸಾರು ಮಾಡೋಣ. ಇದು ಏನು ಸಾರು ಅಂತ ನೋಡೋಣ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ನಾನು 1.5 ಟೀ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ, 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ, 1 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ, ಮತ್ತು ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ತೊಗೊಂಡಿದ್ದೀನಿ, ಒಂದು 8 ತೊಗೊಂಡಿದ್ದೀನಿ. ಬೇಕಾದರೆ ಇನ್ನೂ ಜಾಸ್ತಿ ಖಾರ ಬೇಕು ಅಂದರೆ ಇನ್ನೂ ಹೆಚ್ಚಾಗಿ ಹಾಕ್ಕೋಬೋದು ಖಾರಕ್ಕೆ. ಮತ್ತು 2.5 ಟೊಮೊಟೊ ತೊಗೊಂಡಿದ್ದೀನಿ, 2 ಈರುಳ್ಳಿ ತೊಗೊಂಡಿದ್ದೀನಿ, ಎಲ್ಲ ಮೀಡಿಯಮ್ ಸೈಜ್ ಆಗಿರೋದು. ಮತ್ತು ಪನ್ನೀರು ಒಂದು ಅರ್ಧ ಕೆ ಜಿ ತೊಗೊಂಡಿದ್ದೀನಿ. ಪಾಲಕು ಒಂದು 2 ಕಟ್ಟು ಬಿಡಿಸ್ಕೊಂಡು ಕ್ಲೀನ್ ಮಾಡೋಕ್ಕೆ ನೀರಲ್ಲಿ ನೆನೆ ಹಾಕಿದ್ದೀನಿ. ಪಾಲಕು ಬಿಡಿಸ್ಕೊಂಡು ನೀರಲ್ಲಿ ಒಂದು 10 ನಿಮಿಷ ನೆನೆ ಹಾಕಿದ್ರೆ ಮಣ್ಣೆಲ್ಲ ಎಳ್ಕೊಳ್ಳುತ್ತೆ. ಸೊ ಜಸ್ಟು ಜಾಲಿಸ್ಕೊಂಡು ನೀರಲ್ಲಿ ತೊಳ್ಕೊಂಬಿಟ್ರೆ ಕ್ಲೀನ್ ಆಗುತ್ತೆ. ಸೊ ಅರ್ಧ ಕೆ ಜಿ ಪನ್ನೀರನ್ನು ಕ್ಯೂಬ್ಸಾಗಿ ಮಾಡ್ಕೊಂಡಿದ್ದೀನಿ. ತೊಳ್ಕೊಬೇಕು ಫಸ್ಟು. ಪ್ಯಾಕೆಟಿಂದ ಓಪನ್ ಮಾಡಿದ ತಕ್ಷಣ ತೊಳ್ಕೊಂಡು ಈ ಥರ ಕ್ಯೂಬ್ಸು ಮಾಡಿಟ್ಕೋಬೇಕು. ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ ಈ ಕ್ಯೂಬ್ಸ್ನ ತೊಳೆದಿರೋದನ್ನು ಎಲ್ಲನ ಅದು ಪ್ಯಾನಲ್ಲಿ ಹಾಕ್ಕೊಂಡು ಕಲಿಸ್ಕೋಬೇಕು. ಇದು ಒಳ್ಳೆಯದಾಗಿ ಕಲರ್ ಚೇಂಜ್ ಆಗಬೇಕು, ಫ್ರೈ ಆಗಬೇಕು, ಮತ್ತು ಹಸಿ ವಾಸನೆ ಹೋಗಬೇಕು. ಪನ್ನೀರ್ ಕ್ಯೂಬ್ಸು ಸೊ ಇದಕ್ಕೆ ಸ್ವಲ್ಪ ನಾನು ಅರಿಶಿನ ಸೇರಿಸ್ಕೊಳ್ತೀನಿ. ಯಾಕಂದರೆ ಅರಿಶಿನ ಸೇರಿಸ್ಕೊಂಡ್ರೆ ಕಲರೇ ಚೇಂಜ್ ಆಗುತ್ತೆ. ಸೊ ಕಲರ್ ಚೇಂಜ್ ಆಗಲಿ ಅಂತ ಹೇಳ್ಬಿಟ್ಟು ಅರಿಶಿನ ಸೇರಿಸ್ಕೊಂಡೆ. ಸಾರಿಗೆ ಅಷ್ಟೇ ಚೆನ್ನಾಗಿರುತ್ತೆ. ಕ್ಯೂಬ್ಸು ಕಲರು ಚೇಂಜ್ ಆದರೆ ವಡಿ ಬಣ್ಣ ಬಹಳ ಚೆನ್ನಾಗಿರುತ್ತೆ. ಸೊ ನಾನು ಇದನ್ನು ಫ್ರೈ ಮಾಡ್ಕೊಳ್ತಾಯಿದ್ದೀನಿ. ಸ್ವಲ್ಪ ಹೊತ್ತು ಬಿಟ್ಟರೆ ಈ ಥರ ಫ್ರೈ ಆಗುತ್ತೆ. ಮತ್ತು ಒಂದು ಸರಿ ಕಲಿಸ್ಬಿಟ್ಟು ಒಂದು ಸರಿ ಬಿಡಬೇಕು. ಮತ್ತು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಮಾಡಬೇಕು. ಹೈ ಫ್ಲೇಮ್ ಇಟ್ಕೊಂಡು ಮಾಡಿದಾಗ ಸೀದೋಗುತ್ತೆ. ಹುಷಾರಾಗಿ ನೋಡಿಕೊಂಡು ಮಾಡ್ಕೋಬೇಕು. ನೋಡಿ ನಾನು ಫ್ರೈ ಮಾಡ್ಕೊಳ್ತಾಯಿದ್ದೀನಿ. ಸ್ವಲ್ಪ ಬಿಟ್ಟು ಒಂದೊಂದು ಕಡೆನೇ ಮಾಡ್ಕೊಂಡ್ಬಂದೆ. ಫ್ರೈ ಆಗಿಬಿಡ್ತು. ಸೊ ಇದನ್ನೆಲ್ಲ ಒಂದು ಪಾತ್ರೆಗೆ ಪ್ಲೇಟ್ಗೆ ಇಳಿಸ್ಕೊಳ್ತಾಯಿದ್ದೀನಿ. ಸೊ ಇದನ್ನೆಲ್ಲ ಪಕ್ಕಕ್ಕೆ ಇಟ್ಕೊಳ್ಳೋಣ. ಇವಾಗ ನಾನು ಮಸಾಲೆಗೆ ಬೇಕಾಗಿರೋದನ್ನೆಲ್ಲ ಒಂಚೂರು ಬಾಣಲೆಗೆ ಎಣ್ಣೆ ಹಾಕಿ ಅದರಲ್ಲಿ ಇದನ್ನೆಲ್ಲ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆಗಬೇಕು ಅನ್ನೋದು ಕಲರ್ ಚೇಂಜ್ ಆಗಬೇಕು ಮತ್ತು ಹಸಿ ವಾಸನೆ ಹೋಗಬೇಕು. ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೊಟೊ ಹಸಿ ವಾಸನೆ ಹೋಗೋ ತನಕ ಕಲಿಸ್ಕೋಬೇಕು. ಮತ್ತು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಶುಂಠಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಸ್ವಲ್ಪ ಹೊತ್ತು ಆದಮೇಲೆ ಹಾಕ್ಕೊಳ್ತೀನಿ. ಯಾಕಂದರೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆ ಸ್ವಲ್ಪ ಶುಂಠಿನೂ ಜಾಸ್ತಿ ಸೇರಿಸ್ಕೊಳ್ಳೋದು ಯಾಕಂತ ಹೇಳಿದ್ರೆ ರುಚಿ ಇರುತ್ತೆ ಮತ್ತು ಖಾರನೂ ಕೊಡುತ್ತೆ ಮತ್ತು ಜೀರ್ಣಕ್ಕೂ ಅಷ್ಟೇ ಒಳ್ಳೆಯದು. ನೋಡಿ ಶುಂಠಿನ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಂಡೆ ಪಕ್ಕಕ್ಕೆ ಕಲಿಸ್ಕೊಂಡಿದ್ದೀನಿ. ನೋಡಿ ಎಲ್ಲ ಟೊಮೊಟೊ ಚೆನ್ನಾಗಿ ಬೆಂದಿದೆ, ಈರುಳ್ಳಿನೂ ಚೆನ್ನಾಗಿ ಬೆಂದಿದೆ. ಇದನ್ನೆಲ್ಲ ಒಂದು ಪ್ಲೇಟ್ಗೆ ಟೊಮೊಟೊ, ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಚೆನ್ನಾಗಿ ಬೇಯಬೇಕು ಮತ್ತು ಅದರಲ್ಲಿ ಇರೋ ನೀರಿನ ಅಂಶ ಎಲ್ಲ ಡ್ರೈ ಆಗಬೇಕು. ಅಷ್ಟು ತನಕ ಕೈ ಆಡಿಸ್ಕೋಬೇಕು. ಆರಿಸ್ಕೋಬೇಕು. ಇವಾಗ ಆರಿಸ್ಕೊಂಡಿದ್ದಾಗಿದೆ. ಇದು ತಣ್ಣಗಾಗಿದೆ ಮಸಾಲೆ. ಸೊ ಇದನ್ನೆಲ್ಲ ನಾನು ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ನುಣ್ಣಗೆ ಪೇಸ್ಟ್ ಮಾಡಿಕೊಂಡೆ. ಪೇಸ್ಟ್ ಆಗಿದೆ. ಇದು ಪಕ್ಕಕ್ಕೆ ಇಳಿಸ್ಕೊಳ್ಳೋಣ. ಮತ್ತು ಇನ್ನೊಂದು ಪಾತ್ರೆಯಲ್ಲಿ ಅದೇ ಪಾತ್ರೆಯಲ್ಲಿ ನಾನು ಇನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸೊಪ್ಪನ್ನೆಲ್ಲ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಸೊ ಆ ಸೊಪ್ಪನ್ನು ತೊಳೆದಿಟ್ಟಿರೋದನ್ನು ಜಲ್ರೆಯಲ್ಲಿ ಹಾಕಿ ನೀರೆಲ್ಲ ಹಿಡಿದ ಮೇಲೆ ಈ ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದು ಬಿಸಿಯಾಗಿರೋ ಪಾತ್ರೆ, ಎಣ್ಣೆನೂ ಸ್ವಲ್ಪ ಇದೆ. ಸೊ ಬಿಸಿಯಾಗಿದೆ. ಸೊ ಅದರಲ್ಲಿ ಈ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಪೂರ್ತಿ ಆಗಿರೋದು. ಇದು 5 ಲೀಟ್ರ್ ಪ್ಯಾನು. ಸೊ ಅದರಲ್ಲಿ ನಾನು ಸೊಪ್ಪು ಹಾಕಿದ್ದಂಗೆ ಎಲ್ಲ ಒಳಗಡೆ ಹೋಗ್ಬಿಡ್ತು. ನೋಡಿ ಇಷ್ಟೇ ಬಂದಿದೆ. 5 ಲೀಟ್ರ್ ಪ್ಯಾನಿಗೆ ಸೊಪ್ಪು ಬೇಯ್ತಾ ಇದೆ. ಮತ್ತು 2 ಕಟ್ಟು ಪಾಲಕ್ ಸೊಪ್ಪು ನೀರೆಲ್ಲ ಹಿಂಗಿ ಇಷ್ಟೇ ಆಗಿದೆ. ಸೊ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಮತ್ತು ಇದು ತಣ್ಣಗಾಗಲಿ ಸೊಪ್ಪು. ಮಸಾಲೆ ನುಣ್ಣಗೆ ರುಬ್ಬಿದೆ. ಈ ಮಸಾಲೆನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ. ಅದೇ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆದಂಗೆ ಈ ಮಸಾಲೆ ರುಬ್ಕೊಂಡಿದ್ದೀನಲ್ಲ ಆ ಮಸಾಲೆನ ಅದರಲ್ಲಿ ಹಾಕ್ಕೋಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆಗ್ತಾಯಿದೆ. ಚೆನ್ನಾಗಿ ಕುದಿ ಬರಲಿ.
ಮತ್ತು ಹಸಿ ವಾಸನೆನೂ ಹೋಗಬೇಕು. ಸೊ ಆ ಥರ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಳ್ತಾ ಇದ್ದಂಗೆ ಇದು ಕುದೀತಾ ಇರಲಿ. ಮತ್ತು ನಾವು ಸೊಪ್ಪಿದೆಲ್ಲ ಸೊಪ್ಪನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೈಂಡ್ ಮಾಡಿ ಅದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಸೊ ಇದು ಕುದೀತಾ ಇದೆ, ರೆಡಿಯಾಗಿದೆ. ಸೊ ಇವಾಗ ನಾವು ಸೊಪ್ಪನ್ನು ಪ್ಲೇಟ್ಗೆ ಹಾಕಿ ಇಟ್ಕೊಂಡಿದ್ದೀವಿ, ತಣ್ಣಗೆ ಆಗ್ತಾಯಿದೆ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡು ಆ ಪೇಸ್ಟನ್ನು ಅದರ ಜೊತೆ ಸೇರಿಸ್ಕೊಳ್ಳೋಣ. ಸೊ ಇವಾಗ ಪೇಸ್ಟನ್ನು ಮಸಾಲೆ ಬೇಯ್ತಾ ಇದೆಲ್ಲ ಅದರಲ್ಲಿ ಹಾಕ್ಕೊಳ್ಳೋಣ. ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಆಗಿದೆ, ಒಳ್ಳೆ ಕಲರ್ ತೋರಿಸ್ತಾ ಇದೆ, ಒಳ್ಳೆ ಕಲರ್ ಬಂದಿದೆ, ಒಳ್ಳೆ ಟೆಕ್ಸ್ಚರ್ ಇದೆ ಮಸಾಲೆ. ಸೊ ಇವಾಗ ಇದು ಒಳ್ಳೆ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ. ಸೊ ಇದು ಆಗಿದೆ. ಇದಕ್ಕೆ ನಾನು ಅರಿಶಿನ ಒಂದು ಅರ್ಧ ಟೀ ಸ್ಪೂನು, 4 ಟೀ ಸ್ಪೂನು ಧನಿಯಾ ಪುಡಿ, 1 ಟೀ ಸ್ಪೂನು ಗರಂ ಮಸಾಲೆ ಎಲ್ಲ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಸಾಲೆಯಲ್ಲಿ ಮಿಕ್ಸ್ ಆಗಲಿ. ಮತ್ತು ಇದಕ್ಕೆ ಮಿಕ್ಸ್ ಆದಮೇಲೆ ಒಳ್ಳೆ ಪರಿಮಳ ಬರುತ್ತೆ. ಈಗ ನಾನು ಇದಕ್ಕೆ ಉಪ್ಪನ್ನು ಸೇರಿಸ್ಕೊಳ್ತೀನಿ. ಸ್ವಲ್ಪ ಬೇಕಾದರೆ ನೀರೂ ಹಾಕ್ಕೊಳ್ಳೋಣ. ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ನೀರು ಆಗಿದೆ, ನೀರು ಹಾಕಿದ್ದೀನಿ. ಸೊ ನಮಗೆ ತಿಕ್ನೆಸ್ ಎಷ್ಟು ಬೇಕಂತ ನೋಡ್ಕೋಬೇಕು. ಯಾಕಂದರೆ ಇದು ಸಾರು ಕುದೀತಾ ಇದ್ದಂಗೆ ಗಟ್ಟಿ ಆಗುತ್ತೆ. ಸೊ ಅದರಿಂದ ಬೇಕಾದಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಉಪ್ಪು ಸೇರಿಸ್ಕೊಳ್ಳೋಣ. 1.5 ಟೀ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಉಪ್ಪು. ಸೊ ಉಪ್ಪು, ಸಾರು ಕುದೀತಿದೆ, ಒಂದು 5 ನಿಮಿಷ ಕುದಿಲಿಕ್ಕೆ ಬಿಡಿ. ಮತ್ತು ನಾವು ಪನ್ನೀರು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪನ್ನೀರನ್ನು ಇದ್ರ ಜೊತೆ ಸೇರಿಸ್ಕೊಳ್ಳೋಣ. ಆಗ್ತಾಯಿದೆ, ಸಾರು ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ. ಸಾರು ರೆಡಿ ಇದೆ, ತಿನ್ನೋಣ ಬನ್ನಿ. ಸೊ ಒಳ್ಳೆ ರುಚಿಕರವಾದಂಥ ಒಂದು ಪಾಲಕ್ ಸಾರು ಮಾಡಿದ್ದೀನಿ. ತಿನ್ನಿ, ಎಂಜಾಯ್ ಮಾಡಿ ಚಪಾತಿ ಜೊತೆ.